ಆರ್ಟಿಐ ಕಾರ್ಯಕರ್ತ ಡಾಕ್ಟರ್ ಚಂದ್ರಮೂರ್ತಿ ಏನಪ್ಪ ಇವತ್ತು ಅಂದ್ರೆ ನಂಜನಗೂಡು ಬ್ರಿಡ್ಜು ಹತ್ರ ಸರಿ ಸುಮಾರು ಒಂದು ತಿಂಗಳಾಗಿದೆ. ಎರಡು ಹೊಸ ಬ್ರಿಡ್ಜ್ ಹತ್ರ ಎರಡು ರೋಡ್ಗಳನ್ನು ಮಾಡವ್ರೆ. ಮಾಡಿ ಹಳೇ ಸೇತುವೆನ ಕಾಮಗಾರಿನೇ ಮಾಡ್ರೆ ಸಾರ್ವಜನಿಕವಾಗಿ ಅಪಘಾತವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಲೋಕೋಪಯೋಗಿ ಇಲಾಖೆಯವರು ಮಾಡಿದ್ದಾರೆ. ಮಾನ್ಯ ಶಾಸಕರಾದ ದರ್ಶನ್ ಧ್ರುವನವರು ಗಮನಕ್ಕೆ ಬಂದಿದೆಯೋ ಗೊತ್ತಿಲ್ಲ, ಬಂದಿರಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ನೀವು ಎಷ್ಟು ಮಟ್ಟಿಗೆ ಕೊಂಡೊಯ್ತಿದ್ದೀರಿ ಅಂತ ನಾವು ಗಮನ ಹರಿಸ್ಬೇಕು. ಒಂದು ಚಿಕ್ಕ ಸೇತುವೆಯಲ್ಲಿ ಎರಡು ಕಡೆ ಎಡಬಲ ಎರಡು ಕಡೆನೂ ಮುರಾಂಗ್ ಮಾಡಿದಿರಿ. ಆದರೆ ಶತಮಾನೋತ್ಸವ ಕಳೆದಂತಹ ನಂಜನಗೂಡು ಸೇತುವೆ ಆದಂತಹ ಹಳೇ ಸೇತುವೆನ ಮಣ್ಣು ಹಾಕಿ ಮುಚ್ಚಿ ಬೀಸಿದಿರಿ. ನೋಡಿ, ಏನಾರ ಹೆಚ್ಚು ಕಮ್ಮಿ ಆದ್ರೆ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಅಧಿಕಾರಿಗಳು ಏನು ಮಣ್ಣು ತಿಂತಿದ್ದೀರಾ ಸ್ವಾಮಿ ನೀವು? ನೋಡಿ, ಎಷ್ಟು ಟ್ರಾಫಿಕ್, ಸಾವಿರಾರು ಗಾಡಿ ಪ್ರತಿದಿನ ಹೋಯ್ತಾ ಇದೆ. ನೀವು ಹಳೇ ಸೇತುವೆನ ಕಾಮಗಾರಿ ಮಾಡ್ತೀವಿ ಅಂದ್ಬಿಟ್ಟು ಮುಚ್ಚಿದಿರಿ. ಹಳೇ ಸೇತುವೆನ ಕಾಮಗಾರಿ ಮಾಡ್ತಿದೀವಿ ಅಂತ ಮುಚ್ಚಿದೀನಿ. ಇಲ್ಲಿ ನೋಡಿದ್ರೆ ಕಾಮಗಾರಿ ಇಲ್ಲ. 6 ತಿಂಗಳಿಂದ ನೀವು ಸುಣ್ಣ ಬಣ್ಣ ಹೊಡೆದು ನೋಡಿ, ಯಾವ್ದೋ ಹುಡುಗ ಬಂದ್ಬಿಟ್ಟವನೆ 6 ತಿಂಗಳಿಂದ ಬಂದು ಸುಣ್ಣ ಬಣ್ಣ ಹೊಡೆದು ಬಿಲ್ ಮಾಡ್ಕೊಂಡ್ರಿ ಸೇತುವೆಗೆ. ಅದೇನೋ ಒಂಚೂರು ಕೆರೆದು ಪರದು ಡಾಂಬರೀಕರಣನೂ ಮಾಡ್ಕೊಂಡ್ರಿ. ಎಷ್ಟು ಅನುದಾನ ತಕೊಂಡ್ರಿ? ಯಾವ ವ್ಯಕ್ತಿಗೆ ಟೆಂಡರ್ ಕೊಟ್ರಿ? ನೋಡಿ, ಈ ತರ ಆದ್ರೆ ಸಾರ್ವಜನಿಕರ ಜೀವನ ಹೇಗೆ ಸ್ವಾಮಿ? ಕಾಮಗಾರಿ ಮಾಡ್ಬೇಕು ತಾನೆ ನೀವು. 1 ತಿಂಗಳು ಆಯ್ತಲ್ಲ ಮಣ್ಣಾಕಿ, 1 ತಿಂಗಳಿಂದ ಮಣ್ಣು ತಿಂತಿದ್ದೀರ ಲೋಕೋಪಯೋಗಿ ಇಲಾಖೆಯವರೇ. ಸೇತುವೆ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಆ ಕಡೆ ಮಣ್ಣು ಮುಚ್ಚಿಬಿಟ್ಟು ನೋಡಿಯಪ್ಪ, ಕಬಿನಿ ನದಿಗೆ ಅಡ್ಡಲಾಗಿರೋ ಹೆಸರು. ಇದನ್ನ ನೋಡಿದ್ರೆ 1983ರಲ್ಲಿ ಇದು 15/10/1983ರಲ್ಲಿ ಸೇತುವೆ ಇದಾಗಿರೋದು. ಹಾಗೆ ಬಿಡಿ, ಒಳ್ಳೇದಾಗ್ಲಿ. ಕಾಮಗಾರಿ ಮಾಡ್ತೀವಿ ಅಂದ್ಬಿಟ್ಟು ಈಗ ಮಣ್ಣಾಕ್ ಮುಚ್ಚಿದ್ರಲ್ಲ ಸ್ವಾಮಿ. ಯಾವ ಕಾಮಗಾರಿ ಮಾಡ್ತಿದ್ರಿ? ಬಣ್ಣ ಸುಣ್ಣ ಹೊಡೆದ್ರಿ, ಬಿಲ್ ಸಾಂಕ್ಷನ್ ಮಾಡ್ಕೊಂಡ್ರಿ, 2 ಇಟ್ಕೆ ಕಟ್ಟಿದ್ರಿ, ಇವಕ್ಕೆ ದುಡ್ಡು ಮಾಡ್ಕೊಂಡ್ರಿ. ಎಲ್ಲಿ ಏನಾಗಿದ್ರಿ ಲೋಕೋಪಯೋಗಿ ಇಲಾಖೆಯವರೇ? ಮಾನ್ಯ ಶಾಸಕರಿಗೆ ನಾನು ಮನವಿ ಮಾಡ್ತಿರೋದೇನಂದ್ರೆ, ತರಾತುರಿಯಲ್ಲಿ ನೀವು ಮಣ್ಣು ಮುಚ್ಚಿದ ಮೇಲೆ ಕೆಲಸನ ಕಾಮಗಾರಿನ ಪರಿಪೂರ್ಣ ಮಾಡ್ಬೇಕು. ಏನಕ್ಕೋಸ್ಕರ ಹಾಕಿದಿರಿ, ಏನಕ್ಕೋಸ್ಕರ ಮಣ್ಣು ಹಾಕಿದಿರಿ ಅಂತ ಒಂದು ನೋಡುವುದಿಲ್ಲ. ನೋಡಿ, 2 ಕಡೆ ಚಿಕ್ಕ ನೋಡು. ಏನಾರ ರಸ್ತೆ ಅಪಘಾತವಾಗಿ ಹೆಂಡತಿ ಮಕ್ಳಿಗೆ ಗಂಡ ಕಳ್ಕೊಂಡ್ರೆ, ಹೆಂಡತಿ ಕಳ್ಕೊಂಡ್ರೆ, ಮಕ್ಳು ಕಳ್ಕೊಂಡ್ರೆ ನೀವೇನಾದ್ರು ತಂದಾಕ್ತೀರಿಯಾ? ಏನ್ ನಿಮ್ ಕತೆ? ಮಾನ್ಯ ಶಾಸಕರೇ, ದರ್ಶನ್ ಧ್ರುವನವರೇ, ಮನವಿ ಮಾಡೋದು ಏನಂದ್ರೆ, ಮನವಿ ಅನ್ಕೊಂಡಿರೋ ಇಲ್ಲ ಏನು ಅನ್ಕೊಂಡಿರೋ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಏನಕ್ಕೋಸ್ಕರ ಮಣ್ಣಾಕಿ ನಿಲ್ಸಿದಿರಿ, ಪರಿಪೂರ್ಣವಾಗಿ ಸೇತುವೆ ಕಾಮಗಾರಿನ ಮಾಡಿಸಿ. ಸರಿ ಸುಮಾರು 1 ತಿಂಗಳಾಗದೆ. ಇಲ್ಲಿ ನೋಡಿದ್ರೆ ಸಾರ್ವಜನಿಕರು ಚಿಕ್ಕ ರೋಡಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಎಷ್ಟು ಕಷ್ಟಪಡ್ದವ್ರೆ. ಸಾವಿರಾರು ಗಾಡಿ ಪ್ರತಿದಿನವೇ ಒಂದ್ ಕಡೆಯಿಂದ ನಿಲ್ಸ್ಕೊಂಡಿದ್ದೀರಿ. ಏನಾದ್ರೆ ಆಕ್ಸಿಡೆಂಟ್ ಆದ್ರೆ ನೀವು ಎತ್ಕೊಂಡೋಗಕ್ಕೆ ಏನ್ ಸಮಾಚಾರ? ದಯವಿಟ್ಟು ಏನಾಗಿದೆ ಅದನ್ನ ಇದ್ ಮಾಡ್ಬೇಕು. ಯಾಕಮ್ಮ ಇದೆ ಸೇತುವೆ ಮುಚ್ಚಿಬಿಟ್ಟಿದ್ರು? ಸೇತುವೆ ಮುಚ್ಚಿದ್ರು? ಸೇತುವೆ ಮುಚ್ಚಿದ್ರು ಇನ್ನ ಮುನ್ನಕ್ಕೆ ಏನಕ್ಕೆ ಬಾಯ್ಕಡೆಗೆ ಬೇಕತ್ತು? ಏನಕ್ಕೆ ಮುಚ್ಚಿರೋದು? ಡ್ಯಾಮೇಜ್ ಆಗಿದೆ ಅಂತ ಸರ್, ಅದಕ್ಕೆ ಮುಚ್ಚಿದ್ದಾರೆ. ಡ್ಯಾಮೇಜ್ ಆಗ್ಬಿಟ್ಟಿದೆ ಅಂತ ಕಾಮಗಾರಿ ಸಲ ಅಂತ ಏನ್ ಮಾಡ್ತಾರೆ ಏನು ಗೊತ್ತಿಲ್ಲ ಸರ್. ಅದೇನೋ ಕಟ್ಟಬೇಕಂತಾರೆ, ಏನ್ ಮಾಡ್ತಾರೆ ಗೊತ್ತಿಲ್ಲ. ಏನು ಗೊತ್ತಿಲ್ವಾ? ಇಲ್ಲಿ ಕೆಲಸ ಮಾಡೋರ ರೋಡ್ ಕೆಲಸ. ಏನ್ ಹೆಸರು? ತುಕಮ್ಮ ಸರ್. ತುಕಮ್ಮ. ಆಯ್ತು ಬಿಡು. ಪಾಪ ಯಾರು ಟೆಂಡರ್ ತಗೊಂಡಿರೋರು? ಇದು ಸರ್ ಕಾಲೇಜ್ ಕಂಪ್ನಿ. ಕಾಲೇಜಿ ಕಂಪ್ನಿಯವರು
ಇನ್ನು ಬಾಲಾಜಿ ಕಂಪ್ನಿಯವ್ರಿಗೆ ಬುದ್ಧಿ ಬಂದಿಲ್ಲ. ಆ ಬಾಲಾಜಿ ಕಂಪ್ನಿಯವರೇ ದಯವಿಟ್ಟು ನಿಮ್ಮ ಬಾಲವನ್ನ ಉದ್ದ ಮಾಡಿ ದಯವಿಟ್ಟು ಸೇತುವೆ ಕಾಮಗಾರಿನ ಮಾಡಕ್ಕೆ ಮಾಡಿ. ಸಾರ್ವಜನಿಕರ ಪ್ರಯಾಣದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವೇ ಹೊಣೆಗಾರರು. ಯಾಕೆ ಮಾಡಿಲ್ಲ ನೀವು ಒಂದ್ ತಿಂಗಳಿಂದ? ಏನ್ರಿ ಬಾಲಾಜಿ ಕಂಪ್ನಿಯವ್ರೆ, ದಯವಿಟ್ಟು ನೋಡಿ, ಸಣ್ಣ ಪುಟ್ಟ ಎಡವಟ್ಟಾದ್ರೆ ಅದಕ್ಕೆ ನೀವೇ ಜವಾಬ್ದಾರಿ. ಅರ್ಥ ಆಯ್ತೇನ್ರಿ ಬಾಲಾಜಿ ಅವರೇ? ದಯವಿಟ್ಟು ಕಾಮಗಾರಿನ ಪರಿಪೂರ್ಣಗೊಳಿಸ್ಬೇಕು, ಇಲ್ಲ ಆಗಲ್ಲ ಅನ್ಬಿಟ್ಟು ಹಿಂದಕ್ಕೆ ಹೋಗಿ. ಗೊತ್ತಾಯ್ತಾ? ನಾನು ನಿಮ್ಮ ಪ್ರೀತಿಯ RTI ಕಾರ್ಯಕರ್ತ ಡಾಕ್ಟರ್ ಚಂದ್ರು ಉಳಳ್ಳಿ. ಯಾರ್ಯಾರು ನನ್ನ ವಿಡಿಯೋ ವೀಕ್ಷಿಸಿದೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನನ್ನ ಅಕ್ಕ ತಂಗಿ, ನನ್ನ ಅಣ್ಣ ತಮ್ಮಂದಿರಿಗೂ, ಅದರ ಜೊತೆಗೆ ಈಗಿನ ಸಚಿವರಾದ ಯತೀಂದ್ರ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಯತೀಂದ್ರ ಸಿದ್ದರಾಮಯ್ಯರವರ ತವರೂರು ಕ್ಷೇತ್ರ ನಂಜನಗೂಡು ವರ್ಣ ಕಾನ್ಸ್ಟಿಟ್ಯೂನ್ಸಿ ಅದೇ ಉಸ್ತುವಾರಿ ಮಿನಿಸ್ಟ್ರು ದಯವಿಟ್ಟು ಶಾಸಕರ ಗಮನಕ್ಕೆ ತಂದು ನೀವು ಹೇಳಿ, ಏನು ಬಾಲಾಜಿ ಕಂಪ್ನಿಯವರು ಟೆಂಡರ್ ತಗೊಂಡವ್ರೆ, ಏನಾಗಿದೆ ಡ್ಯಾಮೇಜು, ಮತ್ತೊಂದು ಮಗದೊಂದು, ಅದನ್ನ ಹೇಳ್ಬೇಕು. ಹೇಳಿ ಕಾಮಗಾರಿನ ಪರಿಪೂರ್ಣಗೊಳಿಸ್ಬೇಕು ಅಂತ ಮನವಿ ಮಾಡುತ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.